ಗುಡ್ ಮಾರ್ನಿಂಗ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಪರ್ಣಾ ಅಂತ. ನಾನು ಈ ವಿಡಿಯೋನ ನ್ಯೂ ಆರ್ಲಿನ್ಸ್, ಲೂಯಿಸಿಯಾನಾ, ಅಮೇರಿಕಾಯಿಂದ ಮಾಡ್ತಾ ಇದ್ದೀನಿ. ನಾವು ಅಮೇರಿಕಾಗೆ ರಿಲೊಕೇಟ್ ಆಗಿ ಬರೀ 2 ತಿಂಗಳು ಮಾತ್ರ ಆಗಿದೆ. ಸೊ ಐ ವೆಲ್ಕಮ್ ಯು ಆಲ್ ಟು ಮೈ ಬ್ರ್ಯಾಂಡ್ ನ್ಯೂ ಚಾನಲ್, ದ ಶೆಫ್ಸ್ ವೈಫ್. ಎಸ್, ಯು ಹರ್ಡ್ ಇಟ್ ರೈಟ್, ದ ಶೆಫ್ಸ್ ವೈಫ್ ಅಂದರೆ ನಮ್ಮ ಯಜಮಾನ್ರು ಶೆಫ್, ನಾನು ಅವ್ರ ಹೆಂಡತಿ ಅಂತ. ಹಾಗೇನೆ ನನ್ನ ಚಾನಲ್ಗೆ ಒಂದು ಟ್ಯಾಗ್ಲೈನ್ ಇಡೋಣ ಅಂತ ಕೂಡ ಅನ್ಕೋತಾ ಇದ್ದೀನಿ. ಏನು ಅಂತಂದರೆ, ಶೆಫ್ ಹೆಂಡತಿಯಾದ ನಾನು, ನನಗೂ ಅಡುಗೆಗಳು ಮಾಡಕ್ಕೆ ಬರುತ್ತೆ, ನನ್ನನ್ನು ನಂಬಿ ಪ್ಲೀಸ್ ಪ್ಲೀಸ್. ಹೇಗಿದೆ? ತುಂಬ ಉದ್ದ ಆಯ್ತಾ? ಏನಪ್ಪ, ನಿಮ್ಗಾದ್ರೂ ಅರ್ಥ ಗೊತ್ತಾದರೆ ಸಾಕು, ಹೋಗ್ಲಿ ಬಿಡಿ, ಟ್ಯಾಗ್ಲೈನ್ ಎಲ್ಲ ಬೇಡ. ನನ್ನ ವಿಡಿಯೋನಲ್ಲಿ ನಾನು ಏನೇನೆಲ್ಲ ವಿಚಾರಗಳನ್ನ ಶೇರ್ ಮಾಡ್ಕೋತೀನಿ ಅಂತಂದರೆ, ನನ್ನ ಗಂಡನ ಹೆಲ್ಪ್ ಇಲ್ಲದೆ ನಾನು ಹೇಗೆಲ್ಲ ಅಡುಗೆ ಮಾಡ್ತೀನಿ, ಏನೆಲ್ಲ ಅಡುಗೆ ಮಾಡ್ತೀನಿ, ಹೇಗಿರುತ್ತೆ ಅಡುಗೆಗಳು ನೋಡೋಕ್ಕೆ, ಹೇಗಿರುತ್ತೆ ಅಡುಗೆಗಳು ತಿನ್ನೋಕ್ಕೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಅದಲ್ಲದೆ ನನ್ನ ಡೈಲಿ ಆ್ಯಕ್ಟಿವಿಟೀಸ್ ಏನು, ನಾವು ಹೊರಗಡೆ ಎಲ್ಲ ಎಲ್ಲಿ ಹೋಗ್ತೀವಿ, ಏನೆಲ್ಲ ಮಾಡ್ತೀವಿ, ಹೊಸ ಜಾಗಗಳು ಹೇಗಿದೆ, ಈ ಊರು ಹೇಗಿದೆ ಅನ್ನೋ ವಿಚಾರಗಳನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಾದರೆ ಬನ್ನಿ, ಈ 2 ತಿಂಗಳಲ್ಲಿ ನಾನೇ ಏನೇನೆಲ್ಲ ಅಡುಗೆಗಳನ್ನ ಮಾಡಿದೆ ಅಂತ ಒಂದು ಸಣ್ಣ ರೀಕ್ಯಾಪ್ ನೋಡ್ಕೊಂಬರೋಣ ಬನ್ನಿ. ನೋಡಿದ್ರಲ್ಲ ಏನೆಲ್ಲ ಅಡುಗೆ ಮಾಡಿದ್ದೀನಿ ಅಂತ. ಅದನ್ನೆಲ್ಲ ಸ್ವಂತ ನಾನೇ ಮಾಡಿದ್ದು. ಅದಕ್ಕೆ ಬೇಕಾಗೋಂಥ ಪ್ರಿಪ್ರೇಷನ್ಸ್ ಕೂಡ ನನ್ನದೇ ಸ್ವಂತದ್ದು. ನಮ್ಮ ಯಜಮಾನ್ರ ಹತ್ರ ನಾನು ಖಂಡಿತ ಟಿಪ್ಸ್ ಕೇಳ್ತೀನಿ, ಮತ್ತು ಅವ್ರಿಗೆ ಅಡುಗೆಗಳನ್ನ ಬಡಿಸೋಕ್ಕೆ ನನಗೆ ತುಂಬಾ ಸಂತೋಷ ಆಗುತ್ತೆ. ಇದೆಲ್ಲ ಏನಕ್ಕೆ ಸಾಧ್ಯ ಅಂತಂದರೆ, ಅಮೇರಿಕಲ್ಲಿ ಸಿಗೋವಂಥ ಹೂವು, ಹಣ್ಣು, ತರಕಾರಿ, ದಿನಸಿ ಪದಾರ್ಥಗಳು, ಈ ಎಲ್ಲ ಪದಾರ್ಥಗಳು ತುಂಬಾ ಫ್ರೆಶ್ ಆಗಿ ಸಿಗೋದ್ರಿಂದ ಅಡುಗೆ ಮಾಡೋಕ್ಕೆ ಒಂಥರ ಮಜಾ ಇರುತ್ತೆ. ಸರಿ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಹ್ಯಾವ್ ಅ ಗುಡ್ ಒನ್. ಬಾಯ್.